सदजेयं श्रीपादं भजेयम् अञ्जनासूनुसान्निध्यात् द्विजतेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिं विश्वेशविष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य यतोऽन्वजादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ते यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे दशमाध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ 21 ಶ್ಲೋಕ ಆಗಿದೆ. ಈಗ 22ನೇ ಶ್ಲೋಕ. ಅದರಲ್ಲಿ ಒಂದು 2-3 ವಿಷಯಗಳಾಗಿತ್ತು ಈ 22ನೇ ಶ್ಲೋಕದಲ್ಲಿ. ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದೇನೆ ಇದುವರೆಗೆ. ಭಗವಂತನ ಹತ್ರ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡೋದು ಸರಿನಾ? ಹೌದು ಅಂತ ಹೇಳ್ತಾರೆ. ಯಾಕೆಂದ್ರೆ ಪ್ರಣತ ಪ್ರಿಯ ಅಂತ ಒಂದು ಶಬ್ದ ಬಿಡಿಸ್ತಾರೆ. ಈ ಶಬ್ದಕ್ಕೆ ಏನರ್ಥ? ಯಾರು ದೇವರ ಹತ್ರ ಬಾಗ್ತಾರೋ ಅವ್ರನ್ನ ಕಂಡ ದೇವರಿಗೆ ತುಂಬಾ ಇಷ್ಟ. ಅಂದ್ರೆ ಯಾರು ಭಕ್ತರಾಗಿ ದೇವರ ಹತ್ರ ಬರ್ತಾರೋ ಅವ್ರನ್ನ ಕೈ ಬಿಡಲ್ಲ ದೇವರು ಅಂತ. ಅದಕ್ಕೆ ಪ್ರಣತ ಪ್ರಿಯ ಅಂತ ಅವನಿಗೆ ಹೆಸರು. ಹಾಗಾದ್ರೆ ನಮ್ಮಿಂದೇನೋ ಅವನಿಗೆ ಸಿಕ್ಕಿದ್ರೆ ಮಾತ್ರ ಅವನು ಉಪಕಾರ ಮಾಡ್ತಾನ? ಮತ್ತೆ ಬೇರೆಯವ್ರ ತರ ಆಯ್ತಲ್ಲ ದೇವರ ಸ್ವಭಾವ. ನಾವು ಉಪಕಾರ ಮಾಡದೇನೋ ಉಪಕಾರ ಮಾಡೋರು ಇರ್ತಾರ, ತುಂಬಾ ವಿರಳ. ಏನೋ ಒಂದು ಪುಣ್ಯಕ್ಕೋಸ್ಕರನಾದ್ರೂ ಹಾಗೆ ಉಪಕಾರ ಮಾಡ್ತಾರೆ. ಏನೋ ತೀರ ಸ್ವಾರ್ಥ ಏನೋ ಒಂದ್ ಇರುತ್ತಲ್ಲ, ಕೊನೆಗೆ ಪುಣ್ಯ ಅಂತನಾದ್ರೂ ಒಂದಿರುತ್ತೆ. ಏನೂ ಉಪಯೋಗ ಇಲ್ಲದೆ ಬೇರೆಯವರಿಂದ ಉಪಕಾರ ಮಾಡುವಂಥವನು ಅಂದ್ರೆ ಅದು ಭಗವಂತ ಮಾತ್ರ. ಅದನ್ನು ನೆನಪಿಸ್ತಾರೆ. ಭಕ್ತರಿಂದ ಅವನಿಗೇನು ಸಿಗ್ಬೇಕಾಗಿಲ್ಲ. ಸಹೃತ್, ಅವನು ನಿರ್ನಿಮಿತ್ತ ಸ್ನೇಹಿತ ಅಂತ ಅದಕ್ಕೆ ಅರ್ಥ. ಅಂದ್ರೆ ಯಾವುದೇ ಕಾರಣ ಇಲ್ಲದೆ ಉಪಕಾರ ಮಾಡೋನ್ಗೆ ಸಹೃತ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇವನನ್ ಬಿಟ್ಟು ಯಾರು ಬೇರೆಯವ್ರ ಹತ್ರ ಹೋಗೋಣ ಅಂದ್ರೆ ಇವನ್ ಒಬ್ಬನೇ ಏಕಃ ಆತ್ಮ. ಮುಖ್ಯವಾಗಿ ಇವನೊಬ್ಬನೇ ಆ ತರ ಅನುಗ್ರಹ ಮಾಡೋನು. ಇದು ಯಾರಿಗೆ? ಸಮಸ್ತ ಜಗತ್ತ, ಇಡೀ ಜಗತ್ತಿಗೆ ಹೀಗೆ ಅವನು ಸಾತ್ವಿಕರು ಯಾರ್ಯಾರಿದಾರೋ ಅವನ ಭಕ್ತರಾಗಿ ಬರೋರಿಗೆ ಅನುಗ್ರಹ ಮಾಡ್ತಾನೆ. ಇಂಥ ಭಗವಂತ ತಾನು ಇಡೀ ಜಗತ್ತನ್ನ ಹೀಗೆ ಕಾಪಾಡ್ತಾ ಇದ್ದಾನೆ. ಅದನ್ನ ಇವನನ್ನೇ ನಾನು ಬೇಡೋದು ಉಚಿತ ಅಂತ ಅವ್ರು ಏನ್ ಬೇಡಿದ್ರು ಬ್ರಹ್ಮದೇವರು? ನನಗೆ ಜ್ಞಾನ ನೀಡು ಅಂತ ದೇವರ ಹತ್ರ ಬೇಡಿದ್ದಾರೆ. ಇಲ್ಲಿ ಮೃಡ ಅಂತ ಒಂದು ಶಬ್ದ ಬರುತ್ತೆ. ನಾವೆಲ್ಲ ಕೇಳ್ತಾ ಇರ್ತೀವಿ ಮೃಡ ಅನ್ನೋ ಶಬ್ದ. ಮೃಡ ಮೃಡ ಅಂತಂದ್ರೆ ಇದು ರುದ್ರದೇವರನ್ನು ಹೇಳೋ ಶಬ್ದ, ಪ್ರಸಿದ್ಧ. ಮೃಡ ಮೃಡ ನಮೋಸ್ತುತೆ ಅಂತ ಬರುತ್ತೆ ಎಲ್ಲಾ ಕಡೆ. ಈ ಮೃಡ ಅನ್ನೋ ಶಬ್ದಕ್ಕೆ ನಿಜವಾಗಿ ದೇವರು ಅಂತಾನೆ ಅರ್ಥ. ಯಾಕೆಂದ್ರೆ ಮೃಡ ಅನ್ನೋ ಶಬ್ದಕ್ಕೆ ಸುಖ ಅಂತ ಅರ್ಥ. ಯಾರು ಸುಖವನ್ನ ನೀಡ್ತಾನೆ ಅಥವಾ ಯಾರು ಸುಖಮಯನಾಗಿದ್ದಾನೆ ಅವನಿಗೆ ಮೃಡ ಅಂತ ಕರೀತಾರೆ. ಇಲ್ಲಿ ಇಡೀ ಜಗತ್ತನ್ನ ತನ್ನ ಭಗದಿಂದ ಮೃಡವನ್ನ ಮಾಡ್ತಾನೆ ಅಂತ, ಸುಖಮಯವನ್ನಾಗಿ ಮಾಡ್ತಾನೆ. ಭಗ ಅಂತಂದ್ರೆ ಪರಾಕ್ರಮ ಅಂತ ಅರ್ಥ. ಅವನ ಏನೇನು ಪರಾಕ್ರಮ ಇದೆ ಅಂದ್ರೆ ಅನೇಕರಿಗೆ ಅವನು ಅನೇಕ ಅವತಾರಗಳನ್ನ ಎತ್ತಿ ಅನುಗ್ರಹ ಮಾಡ್ತಿದೆ. ಅಥವಾ ಒಂದೇ ಅವತಾರದಲ್ಲಿ ಅನೇಕ ತರಹ ಹೇಗೆ ಅನುಗ್ರಹ ಮಾಡ್ತಾನೆ ಅಂತ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ಅವನ ಪರಾಕ್ರಮ ಅಂತ ಅಷ್ಟೇ ಹೇಳಿದ್ದು. ಅವನ ಪರಾಕ್ರಮ ಅವನದೇ ಸ್ವರೂಪ, ಬೇರೇನಲ್ಲ. ಅಂಥ ಪರಾಕ್ರಮದಿಂದ ಇಡೀ ಜಗತ್ತನ್ನ ತಾನು ಕಾಪಾಡ್ತಾ ಇದ್ದಾನೆ. ಹಿಂದಿನಂತೆ ಈಗಿನ ಕಲ್ಪದಲ್ಲೂ ಹಾಗೇ ಸೃಷ್ಟಿ ಮಾಡ್ತಾನೆ. ಭಗವಂತನ ಚಾತುರ್ಯ ಎಷ್ಟು ದೊಡ್ಡದು ಅಂತೆಲ್ಲ ಬರ್ತಾ ಇತ್ತು. ಆಗೊಂದು ಶ್ಲೋಕವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆತ್ಮ ಅಂತ ಒಂದು ಶಬ್ದ ಇದೆಯಲ್ಲ, ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ವಿಷ್ಣು ಅಂತಾನೆ ಯಾಕೆ ಅರ್ಥ ಮಾಡ್ತಾ ಇದ್ದೀರಿ ಪದೇ ಪದೇ ಅಂತ. ಇದರ ಬಗ್ಗೆ ಬ್ರಹ್ಮಸೂತ್ರದಲ್ಲೂ ಚರ್ಚೆ ಇದೆ. 4ನೇ ಅಧ್ಯಾಯದಲ್ಲಿ ಫಲಾಧ್ಯಾಯ ಅಂತ ಹೆಸರು. ಅಲ್ಲಿ 2ನೇ ಸೂತ್ರ ಹೊಂದಿದೆ. ಓಂ ಆತ್ಮೇತಿ ಧೂಪಗಚ್ಚಂತಿ ಗ್ರಾಹಯಂತಿ ಚ ಓಂ ಅಂತ ಬ್ರಹ್ಮಸೂತ್ರ. ಅಲ್ಲಿ ಆತ್ಮ ಅನ್ನೋ ಶಬ್ದ ಅದು ಜೀವರನ್ನ ಹೇಳೋ ಶಬ್ದ ಅಲ್ಲ ನಿಜವಾಗಿ. ಅಥವಾ ಆತ್ಮ ಅಂದ್ರೆ ಇನ್ಯಾರೋ ಒಬ್ಬ ವಿಲಕ್ಷಣನ ಚೇತನ ಅಂದ್ರೆ ರುದ್ರದೇವರನೋ ಬ್ರಹ್ಮದೇವರನೋ ಹೇಳುವಂತಹ ಮುಖ್ಯ ಶಬ್ದನೂ ಅಲ್ಲ.
ದೇವರಿಗೆ ಇರುವಂತಹ ಒಂದು ವಿಶಿಷ್ಟವಾದ ಶಬ್ದ. ಆದ್ರೆ ಈಗ ಏನಾಗ್ಬಿಟ್ಟಿದೆ, ಆತ್ಮ ಅಂದ್ರೆ ಅದು ಪ್ರೇತಾತ್ಮ ಅಂತ ಈ ಅರ್ಥದಲ್ಲಿ ಆತ್ಮ ಅನ್ನೋ ಶಬ್ದದ ಬಳಕೆ ಬಂದ್ಬಿಟ್ಟಿದೆ ಪ್ರಸಿದ್ಧಿಗೆ. ಇಲ್ಲ ಆತ್ಮ ಅಂದ್ರೆ ಜೀವ ಅಂತನಾದ್ರು ಅರ್ಥ ಇರುತ್ತೆ ಕೊನೆಗಾದ್ರು. ಈ ಎರಡರ್ಥ ಬಿಟ್ಟು ದೇವರ ತನಕ ಹೋಗ್ತಾನೆ ಇಲ್ಲ. ದೇವರಂದ್ರೆ ಅದು ಪರಮ ಆತ್ಮ ಅಂತ ನಿಜ. ಆದ್ರೆ ಆತ್ಮ ಅನ್ನೋ ಶಬ್ದನೇ ದೇವರನ್ನು ಹೇಳ್ತಾ ಇದೆ ಮುಖ್ಯವಾಗಿ. ಅದನ್ನ ಅನೇಕ ಪ್ರಮಾಣವನ್ನ ಕೊಟ್ಟು ಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಸಮರ್ಥನೆ ಮಾಡ್ತಾರೆ. ಪೈಂಗಿ ಶ್ರುತಿ ಅಂತೆಲ್ಲ ಇದೆ ವೇದದ್ದು, ಅದನ್ನೆಲ್ಲ ಕೊಡ್ತಾರೆ. ಇಲ್ಲೂ ಅದೇ ರೀತಿಯ ಒಂದು ಚರ್ಚೆ ನಡೆದಿದೆ. ಆತ್ಮ ಅನ್ನೋ ಶಬ್ದಕ್ಕೆ ವಿಷ್ಣು ಅಂತಾನೆ ಅರ್ಥ, ಅವನನ್ನೇ ತಗೊಳ್ಬೇಕಿಲ್ಲಿ, ಇನ್ಯಾರು ಬೇರೆಯವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ ಅಂತ. ಆದ್ರೆ ಭಾಗವತದಲ್ಲಿ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದು ದೇವರನ್ನೇ ಅಂತ ತಿಳಿಬೇಕು. ಯಾಕಂದ್ರೆ ಇದನ್ನ ಯಾಕೆ ಹೇಳ್ಬೇಕಾಗಿ ಬಂತಿಲ್ಲಿ, ಆತ್ಮ ಶಬ್ದಕ್ಕೆ ದೇವರು ಅವನನ್ನು ಸ್ತೋತ್ರ ಮಾಡ್ತಾ ಇದಾರೆ ಇಲ್ಲಿ ಅಂತ. ಯಾಕಂದ್ರೆ ಬ್ರಹ್ಮದೇವ್ರು ನೋಡಿದ್ದೇ ದೇವರನ್ನ, ಸುತ್ತಲೂ ಇರೋಂಥ ಎಲ್ಲಾ ಇಂದ್ರಾದಿ ದೇವತೆಗಳು, ಅಲ್ಲಿ ಮಧ್ಯದಲ್ಲಿ ಪರಮಾತ್ಮ ಇದ್ದಾನೆ, ಅವರನ್ನು ಸ್ತೋತ್ರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಮಧ್ಯದಲ್ಲಿ ದಿಢೀರಂತ ಬ್ರಹ್ಮದೇವರು ಯಾಕೆ ಇನ್ನೊಬ್ರು ಸ್ತೋತ್ರ ಮಾಡ್ತಾರೆ? ಅದನ್ನ ದೇವರನ್ನ ವಿಷ್ಣುವನ್ನೇ ಸ್ತೋತ್ರ ಮಾಡ್ಬೇಕಲ್ವಾ ಅಂದ್ರೆ ಹೌದು. ಆದ್ರೆ ಶಬ್ದವನ್ನು ನೋಡ್ಕೊಂಡು ಅರ್ಥ ಮಾಡ್ಬೇಕಾದ್ರೆ ಈ ಶ್ಲೋಕವನ್ನು ಗಮನಿಸಿದಾಗ ಎಲ್ಲೂ ವಿಷ್ಣು ಅಂತ ಇಲ್ಲ ಈ ಶ್ಲೋಕದಲ್ಲಿ. ಸ್ವಯಂ ಸಮಸ್ತ ಜಗತಾಂ ಸಹೃದ್ ಏಕ ಆತ್ಮ, ಅವನು ಹೀಗಿದ್ದಾನೆ ಇವನು ಹೀಗಿದ್ದಾನೆ, ಯಾರು ಅವನು ಅಂದ್ರೆ ಆತ್ಮ ಅಂತ ಬಳಸಿದ್ದಾರೆ. ಅದ್ ಬಳಸಿದ್ರೆ ಸಾಕು, ಅದು ವಿಷ್ಣುವಿನ ಬಗ್ಗೆನೇ ಹೇಳೋದು ಅಂತ ಅರ್ಥ. ಆದ್ರಿಂದ ಇದು ಒಂದು ಜ್ಞಾಪಕ ನಮಗೆ ತಿಳಿಸ್ಲಿಕ್ಕೆ, ವಿಷ್ಣುವಿನ ಸ್ತೋತ್ರವನ್ನ ಬ್ರಹ್ಮದೇವರು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಸುಹೃತ್ ಅಂತರರಹಿತತ್ವಾತ್, ಸಹೃದಂತರರಹಿತತ್ವಾತ್ ಆತ್ಮತ್ವಾತ್ ಉತ್ಕೃಷ್ಟತ್ವಾತ್ ಇವಂಬರಂ ಪ್ರಾರ್ಥಯತೆ ಇತಿ ಭಾವಃ ಅಂತ. ಯಾಕೆ ಈ ವರವನ್ನ ಬ್ರಹ್ಮದೇವರು ಬೇಡ್ತಾ ಇದ್ದಾರೆ, ಜ್ಞಾನ ನೀಡು ಅಂತಂದ್ರೆ ಆತ್ಮ ಅವನು ಉತ್ಕೃಷ್ಟ, ಎಲ್ಲರಿಗಿಂತಲೂ ಮೇಲೆ ಇದ್ದಾನೆ, ಸ್ವಾಮಿಯಾಗಿದ್ದಾನೆ, ಆದ್ರಿಂದ ಬೇರೆ ಸ್ನೇಹಿತ ಇವನ್ ತರ ಸಿಗಲ್ಲ, ಆದ್ರಿಂದ ಇವನನ್ನ ಪ್ರಾರ್ಥನೆ ಮಾಡಿದ್ದಾರೆ ಅಂತ. ಆ ಆತ್ಮ ಅನ್ನೋ ಶಬ್ದಕ್ಕೆ ಉತ್ಕೃಷ್ಟ ಅನ್ನೋ ಅರ್ಥನೂ ಇದೆ. ಈ ಅರ್ಥವನ್ನು ತಿಳಿಸಲಿಕ್ಕೋಸ್ಕರ ಇಲ್ಲಿ ವ್ಯಾಖ್ಯಾನವನ್ನ ಇವರು ಈ ಶ್ಲೋಕಗಳನ್ನು ತಗೊಂಡು ಉದಾಹರಿಸಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಅನುಸ್ಪೃಶತಾತ್ ಅಂತ ಒಂದು ಕ್ರಿಯಾಪದವನ್ನ ಹಾಕಿದ್ದಾರೆ ಈ ಶ್ಲೋಕದಲ್ಲಿ. ಅನುಸ್ಪೃಶ ಅಂದ್ರೆ ಸ್ಪರ್ಶ ಮಾಡೋದು ಅಂತ ಅರ್ಥದಲ್ಲಿ, ಸಾಮಾನ್ಯ ಸ್ಪೃಶ ಅಂದ್ರೆ ಸ್ಪರ್ಶ ಮಾಡೋದು ಅನ್ನೋ ಅರ್ಥದಲ್ಲಿ ಬರುತ್ತೆ. ಆದ್ರೆ ಇಲ್ಲಿ ಅನುಸ್ಪೃಶತ ಅಂದ್ರೆ ದಾನ ಅನ್ನೋ ಅರ್ಥದಲ್ಲಿ ಶಬ್ದ ಇದೆಯಂತೆ. ಸ್ಪೃಶ ದಾನ ಇಂದ ಸ್ಪರ್ಶ ಮಾಡೋದು ಅಂದ್ರೆ ದಾನ ಮಾಡೋದು ಅಂತ ಅರ್ಥದಲ್ಲಿ ಇದೆಯಂತೆ. ಒಂದು ವಸ್ತುವನ್ನ ಮುಟ್ತೀವಿ ಅಂತ ಅರ್ಥ ಅಂದ್ರೆ ಅವರು ದಾನ ಕೊಡೋದು ಅಂತ ಅರ್ಥ. ನೀವು ತಗೊಳ್ಳಿ ಏನ್ ಸಂಕಲ್ಪ ಮಾಡಿ ಹಿಂಗ್ ಇಡ್ತೀವಲ್ಲ, ಸಂಕಲ್ಪ ಮಾಡ್ಬೇಕಾದ್ರೆ ಹಿಂಗ್ ಮುಟ್ತೀವಲ್ಲ, ಮುಟ್ಟಿದ್ದು ಅಂದ್ರೆ ದಾನ ಕೊಟ್ಟಿದ್ದು ಅಂತ ಅರ್ಥ. ಅದು ಮುಟ್ಟೋದು ಅನ್ನೋ ಅರ್ಥದಲ್ಲಿ ಇಲ್ಲ ಅಂತ ಹೇಳ್ತಾರೆ, ದಾನ ಕೊಡೋದು ಅನ್ನೋ ಅರ್ಥದಲ್ಲೇ ಇದೆ. ಸ್ಪರ್ಶ ಅನ್ನೋ ಅರ್ಥದಲ್ಲಿ ಅಷ್ಟೇ ತಗೊಂಡಿದೀವಿ. ಸ್ಪರ್ಶ ಅಂದ್ರೆ ಅದು ದಾನ ಅಂತಾನೆ ಅರ್ಥ ಅನ್ನೋ ಅರ್ಥದಲ್ಲಿ. ಇದೊಂದು ವಿಶೇಷವಾದ ಶಬ್ದ, ಈ ತರ ಶಬ್ದವನ್ನು ಬಳಸಲ್ಲ ಸಾಮಾನ್ಯ ಸಂಸ್ಕೃತ ಸಾಹಿತ್ಯದಲ್ಲಿ. ಸ್ಪೃಶ ದಾನೆ ಅಂತ ಇಲ್ಲಿ ಬಿಡಿಸಿದ್ದಾರೆ. ಇದಾದ್ಮೇಲೆ ಆಯ್ತು, ಭಗವಂತ ಇಷ್ಟೆಲ್ಲ ಪ್ರಜೆಗಳಿಗೆ ಅನುಗ್ರಹ ಮಾಡ್ತಾನಲ್ಲ, ನಾವು ಅವನಿಗೆ ಪ್ರತಿಯಾಗಿ ಏನ್ ಕೊಡ್ಬೇಕು ಅಂತ. ಅದಕ್ಕೆ ಒಂದೇ ಮಾತು ಹೇಳಿದ್ರು, ಅವನು ಪ್ರಣತ ಪ್ರಿಯ ಅಷ್ಟೇ ಅಂತ. ದೇವರಿಗೆಲ್ಲ ತೃಪ್ತಿ ಆಗ್ಬಿಟ್ಟಿದೆ, ಅವನು ಏನನ್ನು ಪಡಿಬೇಕಾಗಿಲ್ಲ, ನಮಸ್ಕಾರ ಮಾಡಿ ಸಾಕು, ಇದೇನ್ ಬೇಡ ಅಂತ ಅಷ್ಟೇ. ಪ್ರಣತ ಪ್ರಿಯ ಅನ್ನೋ ಶಬ್ದದಿಂದ ಏನ್ ತೋರಿಸ್ಕೊಡ್ತಾ ಇದಾರೆ ಅಂದ್ರೆ, ಇಂಥ ಭಗವಂತ ಇಷ್ಟೆಲ್ಲ ವರ ಕೊಡೋನ್ಗೆ ನಾವು ಮಾಡಬಹುದಂತಹ ಒಂದು ಪ್ರತಿಯಾದ ಒಂದು ಕೆಲಸ ಏನು ಅಂದ್ರೆ, ಭೂ ಇಷ್ಟ ಅಂತೆ ನಮ್ಮ ಮುಕ್ತಿಂ ವಿಧೇಮ ಅಂತ ಹೇಳ್ತೀವಲ್ಲ ಅಷ್ಟೇ, ನಮಸ್ಕಾರವನ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ದೇವರು ಏನನ್ನು ಯಾರಿಂದಲೂ ಪಡೆಯುವಂತಹ ಅಗತ್ಯತೆಯನ್ನು ಅವನು ಹೊಂದಿಲ್ಲ ಅಂತ. ಇಲ್ಲಿವರೆಗೆ ಈ ಶ್ಲೋಕದ ಅಭಿಪ್ರಾಯವನ್ನ ವಿಜಯದಾಸ ತೀರ್ಥರು ವ್ಯಾಖ್ಯಾನ ಮಾಡಿದ್ರು. ಇನ್ನು ಮುಂದೆ ಇನ್ನೊಂದು ಟಿಪ್ಪಣಿಯಲ್ಲಿ ಹೇಳುವಂತಹದ್ದೇನೆಂದ್ರೆ, ಒಂದು ಸತ್ವ ಅಂತ ಒಂದು ಶಬ್ದ ಬಂದಿದೆ ಇಲ್ಲಿ. ಸತ್ವ ಅನ್ನೋದಕ್ಕೆ ದೇವರ ಸ್ವರೂಪ ಅಂತ ಹಿಂದೆ ವ್ಯಾಖ್ಯಾನದಲ್ಲಿ ಬಂದಿದ್ದ ಅರ್ಥ. ಇವ್ರೇನ್ ಮಾಡ್ತಾರೆ, ಸತ್ವ ಅನ್ನೋ ಶಬ್ದಕ್ಕೆ ಗುಣ ಅಂತ ಅರ್ಥ ಮಾಡ್ತಾರೆ. ಆ ಭಗವಂತನಿರೋ ಒಂದು ಸಾತ್ವಿಕತನೆ ಇದೆಯಲ್ಲ, ಸಾತ್ವಿಕತನ ಅದಿನ್ಯಾರಲ್ಲೂ ಸಿಗಲ್ಲ, ಅಂಥ ಸಾತ್ವಿಕ ಪರಮಾತ್ಮ. ನಾವ್ ಹೇಳೋದಿದೆ, ಇವ್ರು ತುಂಬಾ ಸಾತ್ವಿಕರು, ತುಂಬಾ ಯಾರ ಜೊತೆ ಜಗಳ ಮಾಡದೆ ಆರಾಮಾಗಿರ್ತಾರೆ, ಸಾತ್ವಿಕರು ಅಂತ. ವಸ್ತುತಃ ಅದಲ್ಲ. ಸಾತ್ವಿಕತನ ಅಂದ್ರೆ ಏನರ್ಥ, ಆ ಸತ್ವಗುಣ ಹುಟ್ಟುತ್ತಾನೆ ಇರ್ಬೇಕು ಅಂತ. ಇರ್ತಾರಲ್ವಾ ಕೆಲವರು, ಅಂದ್ರೆ ದೇವರಲ್ಲಿರೋ ಸತ್ವಗುಣ ಎಲ್ಲೆಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಸತ್ವಗುಣ ಅಲೌಕಿಕ, ಅದು ಈ ಲೋಕದಲ್ಲಿ ಇಲ್ವೇ ಇಲ್ಲ ಅಂತ ಸತ್ವಗುಣ. ಅಂಥ ಒಂದು ವಿಲಕ್ಷಣವಾದ ಸತ್ವಗುಣ ಇರುವಂತ ದೇವರು ತಾನು ತನ್ನ ಒಳ್ಳೆಯ ಗುಣದಿಂದ ಇಡೀ ಜಗತ್ತನ್ನ ಕಾಪಾಡ್ತಾನೆ. ಅದನ್ನ ಸತ್ವ ಅಂದ್ರೆ ಗುಣ ಅಂತ ತಗೊಂಡಿದ್ದಾರೆ ಮುಖ್ಯ, ಅದು ಮೇನ್ ಬೇಕಾಗಿರೋದು. ಇನ್ನೊಂದು ಸತ್ವ ಅಂದ್ರೆ ಪರಾಕ್ರಮ ಅಂತ ಅರ್ಥ ಇದೆ. ಅಥವಾ ಭಗ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ. ಭಗ ಅಂದ್ರೆ ಪರಾಕ್ರಮ ಅಂತ ಬಂತು, ಇನ್ನೊಂದು ಅರ್ಥ ಐಶ್ವರ್ಯ ಅಂತ ಅರ್ಥ ಅಂತ. ಹೀಗೆ ಅನೇಕ ಅರ್ಥಗಳನ್ನ ಒಂದು ಶಬ್ದಕ್ಕೆ ಹೇಳ್ಕೊಂಡು ಅರ್ಥವನ್ನು ಮಾಡಬಹುದು.
ಅದನ್ನೆಲ್ಲ ಇಲ್ಲಿ ವ್ಯಾಖ್ಯಾನದಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಈ ಶಬ್ದಕ್ಕೆ ಈ ಅರ್ಥ, ಈ ಶಬ್ದಕ್ಕೆ ಈ ಅರ್ಥ ಅಂತ. ಇದೊಂದಾಯ್ತು. ಇದಾದ್ಮೇಲೆ ಮುಂದಕ್ಕೆ 23ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ನೋಡೋಣ. ಬ್ರಹ್ಮದೇವರು ತಾವು ವಸ್ತುತಃ ಇಷ್ಟೆಲ್ಲ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ರಲ್ಲ, ಆಗ್ಲಿಂದ ಸ್ತೋತ್ರ ಮಾಡ್ತಾರೆ, ಅವ್ರು ನಿಲ್ಲಿಸ್ತಾನೆ ಇಲ್ಲ ಅವ್ರ ಸ್ತೋತ್ರವನ್ನ. ಅಷ್ಟು ಭಾಗವತ ಇಲ್ಲಿ ಹೇಳ್ತಾನೆ ಇದೆ. ಎಷ್ಟೋ ದಿವಸ ಆಗೋಯ್ತು ನಾವು ಬ್ರಹ್ಮದೇವರ ಸ್ತೋತ್ರ ಮಾಡ್ತಾರೆ ಅಂತಾನೆ ಕೇಳ್ತಾ ಇದೀವಿ. ವಸ್ತುತಃ ಈ ಸ್ತೋತ್ರವನ್ನು ಯಾಕೆ ಮಾಡಿದವ್ರು? ಈಗ ಅವ್ರು ಯಾಕೆ ಮಾಡಿದ್ರು ಅಂದ್ರೆ 1000 ವರ್ಷ ತಪಸ್ ಮಾಡಿದ್ಮೇಲೆ ದೇವರು ಬರಲ್ಲ. ವಸ್ತುತಃ ದೇವರಿಂದ ಕೆಲಸ ಆಗ್ಬೇಕಾಗಿದೆ ಅವ್ರಿಗೆ. ಏನ್ ಕೆಲಸ ಆಗ್ಬೇಕು? ದೇವ್ರ ಅಪ್ಪಣೆ ಮಾಡ್ದ ಸೃಷ್ಟಿ ಮಾಡ್ಬಿಡು ಅಂತ. ಸೃಷ್ಟಿ ಮಾಡೋದು ಹೇಗೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ರು. ಸೃಷ್ಟಿ ಮಾಡೋದ್ರ ಬಗ್ಗೆ ಜ್ಞಾನ ಬೇಕಾಗಿದೆ. ಆ ಜ್ಞಾನಕ್ಕೋಸ್ಕರ ಇವ್ರು ಮತ್ತೆ ಪ್ರಾರ್ಥನೆ ಮಾಡ್ತಾ ಇದಾರೆ ಇದುವರೆಗೆ. ಹಾಗಾದ್ರೆ ಸೃಷ್ಟಿ ಕಾರ್ಯ ಮಾಡ್ಬೇಕಾದ್ರೆ ಜ್ಞಾನ ಚೆನ್ನಾಗಿ ನೀಡು ಅಂತ ಯಾಕೆ ಹೇಳ್ತಾ ಇದಾರೆ? ಇಷ್ಟೆಲ್ಲ ಗೊತ್ತಿರೋ ಬ್ರಹ್ಮದೇವರಿಗೆ ಸೃಷ್ಟಿ ಮಾಡೋ ಕ್ರಮ ಗೊತ್ತಿರಲ್ವಾ ಅಂದ್ರೆ, ಗೊತ್ತಿರಲ್ಲ ಅಂತಿಲ್ಲ. ಆದ್ರೆ ಮಾಡುವಂತಹ ಪ್ರತಿ ಸೃಷ್ಟಿಯ ಕಾರ್ಯ ಏನಿದೆ ಅದು ದೇವರ ಪ್ರೇರಣೆಯಿಂದಲೇ ನಾನು ಮಾಡ್ತೀನಿ ಅಂತ ಅವರೊಂದು ಪ್ರತಿಜ್ಞೆ ಇರುತ್ತೆ. ಆ ಪ್ರತಿಜ್ಞೆ ಮಾಡಿದ್ ಎಂದಿಗೂ ಮರಿಬಾರದು ಅಂತ ಅವ್ರಿಗಿದೆ ತಲೆಯಲ್ಲಿ. ಅಂದ್ರೆ ಎಂಥ ಜ್ಞಾನ ನಂಗೆ ನೀಡ್ಬೇಕು ಅಂದ್ರೆ ದೇವರು, ಬ್ರಹ್ಮದೇವರು ಕೇಳ್ಕೊಳ್ಳೋದು, ನಿನ್ನ ಪ್ರೇರಣೆಯಿಂದಲೇ ನಾನೆಲ್ಲ ಮಾಡೋದು ಅನ್ನೋ ಪ್ರತಿಜ್ಞೆ ಏನಿದೆಯಲ್ಲ, ಆ ಪ್ರತಿಜ್ಞೆ ನನ್ಗೆ ಮರಿದೇ ಇರ್ಲಿ ಅಂತ. ಯಾಕಂದ್ರೆ ಹೋಗ್ತಾ ಹೋಗ್ತಾ ನಾನೇ ಮಾಡಿದ್ದು ಅನ್ನಿಸ್ಬಿಟ್ರೆ ಅದಾಗಬಾರ್ದು ಅಂತ. ಬ್ರಹ್ಮದೇವರ ಚಿಂತನೆ ನೋಡಿ. ಪ್ರತಿಜ್ಞೆ ಮಾಡಿದ್ ತಾವು, ಮಾಡ್ತೀನಿ ಭಗವಂತ ಪ್ರೇರಣೆಯಿಂದಲೇ ಇದಾಗ್ತಾ ಇದೆ ಅಂತ. ಅಂದ್ರೆ ಹೋಗ್ತಾ ಹೋಗ್ತಾ ಮರೆತು ಹೋಗ್ಬಿಟ್ರೆ ಅವಾಗ ಅದು ಅಹಂಕಾರಕ್ಕೆ ಕಾರಣ ಆಗ್ಬಿಡುತ್ತೆ. ದೇವರನ್ನ ಮರೆತು ಬಿಟ್ಟ ಹಾಗಾಗತ್ತೆ. ಪ್ರತಿ ಕ್ಷಣ ಅವನ ಉಪಕಾರ ಇದೆ ಅದೆಲ್ಲ ಮರೆತು ಆಗ್ಬಿಡುತ್ತಲ್ಲ, ಅದಾಗಬಾರ್ದು ಅಂತ ಭಗವಂತನ ಸ್ತೋತ್ರವನ್ನ ಇನ್ನೂ ಅನೇಕ ವಿಶೇಷಣಗಳನ್ನು ಕೊಟ್ಟು ಈಗ ಪ್ರಾರ್ಥನೆಯನ್ನು ಮಾಡ್ತಾರೆ. 23ನೇ ಶ್ಲೋಕ. ಏಷ ಪ್ರಪನ್ನ ವರದೋ ರಮಯಾತ್ಮಶಕ್ತ್ಯಾ ಯದ್ಯತ್ ಕರಿಷ್ಯತಿ ಗೃಹೀತ ಗುಣಾವತಾರಃ ತಸ್ಮಿನ್ ಸ್ವವಿಕ್ರಮ ಇದಂ ಸೃಜತೋಪಿ ಚೇತೋ ಯುಂಜೀತ ಕರ್ಮ ಶಮಲಂ ಚ ಯಥಾ ವಿಜಹ್ಯಾಮ್. ಈ ಶ್ಲೋಕಕ್ಕೂ ತುಂಬಾ ವಿವರಣೆಗಳಿದೆ. ಈ 3ನೇ ಸ್ಕಂದ ಭಾಗವತದಲ್ಲಿ ಇದೆ. ಕೆಲವು ಅಧ್ಯಾಯಗಳೇನಿದೆ ತುಂಬಾ ವಿಷಯಗಳನ್ನು ಹೇಳ್ತಾರೆ. ವ್ಯಾಖ್ಯಾನಗಳಲ್ಲಿ ಒಂದು ಶಬ್ದ ಸಿಕ್ಕಿದ್ರೆ ಸಾಕು, ಅದಕ್ಕೆ ಅನೇಕ ಅರ್ಥವನ್ನು ಹೇಳ್ತಾರೆ. ಯಾಕಂದ್ರೆ ಆ ಶ್ಲೋಕಗಳ ಅರ್ಥವನ್ನು ತಿಳ್ಕೊಳ್ಳೋದೇ ಬಹಳ ಕಷ್ಟ. ಒಬ್ಬ ಟಿಪ್ಪಣಿಕಾರರು ಒಂದು ಅರ್ಥವನ್ನು ಬರೆದ್ರೆ ಇನ್ನೊಬ್ರು ಇನ್ನೊಂದು ಬರೀತಾರೆ. ಮತ್ತೆ ಕೊನೆಯದಾಗಿ ಇದು ಏನು ಹೇಳಲಿಕ್ಕೆ ಹೊರಟಿದೆ ಅನ್ನೋದು ಹೇಳೋದೇ ಬಹಳ ಕಷ್ಟ. ಆದ್ರೆ ಪ್ರತಿ ಸರಿನೂ ಈ ಟಿಪ್ಪಣಿಯಲ್ಲಿ ಗಮನಿಸ್ಬೋದು, ಇಷ್ಟರ್ಥ ಈ ಶ್ಲೋಕಕ್ಕೆ ಅಂತ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಈ ಶ್ಲೋಕದ ಅಭಿಪ್ರಾಯವನ್ನು ಹೀಗೆ ಸಂಗ್ರಹ ಮಾಡಿದ್ದಾರೆ. ಭಗವಂತನಿಗೆ ಇನ್ನೊಂದು ಹೆಸರಿದೆ. ಒಂದು ಪ್ರಣತ ಪ್ರಿಯ ಅಂತ ಹಿಂದೆ ಬಂತು. ಈ ಶ್ಲೋಕದಲ್ಲಿ ಇನ್ನೊಂದು ಹೆಸರು ಪ್ರಪನ್ನ ವರದ ಅಂತ ದೇವರಿಗೆ ಹೆಸರು. ಶರಣಾಗತ ವತ್ಸಲ ಅಂತ ನಾವು ಹೇಳ್ತೀವಿ ಭಗವಂತನಿಗೆ. ಅದೇ ತರ ಇನ್ನೊಂದು ಪ್ರಪನ್ನ ವರದ. ಯಾರು ದೇವರ ಬಳಿ ನೀನೇ ಶರಣು, ನೀನೇ ರಕ್ಷಕ ಸ್ವಾಮಿ, ನನಗೆ ಇನ್ಯಾರಿಲ್ಲ ಅಂತ ಹೋಗ್ತಾರೋ ಅವರಿಗೆ ವರ ಕೊಡೋನು, ಅವ್ರಿಗೆ ಅನುಗ್ರಹ ಮಾಡೋನು ಪ್ರಪನ್ನ ವರದ. ಅದ್ ಹೇಗ್ ಗೊತ್ತಾಯ್ತು ಅಂದ್ರೆ, ಅನೇಕ ಅವತಾರಗಳನ್ನು ಎತ್ತಿದ್ದೇ ಸಾಕ್ಷಿ. ಗೃಹೀತ ಗುಣಾವತಾರ ಅಂತ ಹೇಳ್ತಾರೆ. ಸರಿ, ಹೇಗ ಅವತಾರವನ್ನು ಎತ್ತಿದ? ಮತ್ಯಾವತಾರ ಸ್ಥಿಹಮರ್ತ್ಯ ಶಿಕ್ಷಣಂ. ದೇವರು ತಾನು ಮನುಷ್ಯ ರೂಪದಲ್ಲಿ ಸತ್ವಾದಿ ಗುಣಗಳನ್ನು ತೋರಿಸಿ ಅನುಗ್ರಹ ಮಾಡಿದ. ನೋಡಿ, ನೀವು ಹೀಗಿರ್ಬೇಕು, ಮನುಷ್ಯರು ಹೀಗಿರ್ಬಾರ್ದು ಅಂತ. ಅದಕ್ಕೆ ಯಾವ್ಯಾವ ಅವತಾರ ರೂಪ ತಗೊಂಡ? ಈ ಜ್ಞಾನಮಯ ರೂಪ, ಅದರಲ್ಲಿ ಹಯಗ್ರೀವ ರೂಪವನ್ನು ತಗೊಂಡ. ಅದು ಬಂದಿದೆ ಇಲ್ಲಿ. ಹಯಗ್ರೀವಾದಿ ಪ್ರಸಾದ ಪ್ರಾಪ್ಯಂ ಜ್ಞಾನಂ ಅಸ್ಮಾತ್ ಅಸ್ಮಾಕಂ ಇರ್ಬೇಕದು, ಅಸ್ಮಾತ್ ಆಗಿದೆ ಟಿಪ್ಪಣಿಲಿ, ತಿದ್ದುಕೊಳ್ಳಿ. ಅಸ್ಮಾಕಂ ಕಥಂ ಸ್ಯಾತ್ ಇತ್ಯತೋ ವಾ ಇತ್ಯುಕ್ತಂ ಗೃಹೀತಯತಿ ಅಂತ ಇದೆ. ಅಂದ್ರೆ ನಮಗೆ ಈ ಭಗವಂತ ಅನೇಕ ಅವತಾರಗಳನ್ನು ಎತ್ಕೊಂಡು ಬರ್ಲಿ ನಿಜ,
ಈಗ ನಾವಿದ್ದಾಗಲಂತೂ ಈ ಕಲಿಯುಗದಲ್ಲಿ ಸದ್ಯಕ್ಕೇನು ಅವತಾರ ಭಗವಂತ ಎತ್ತಿಲ್ಲ. ತ್ರೇತಾಯುಗದಲ್ಲಿ ಒಂದು ಅವತಾರ, ದ್ವಾಪರದಲ್ಲಿ ಕೃಷ್ಣ, ಸರಿ ಇದು ಕೃತಯುಗದಲ್ಲಿ ನರಸಿಂಹನಾಗಿ, ಈಗ ಒಂದೊಂದು ಯುಗದಲ್ಲಿ ಒಂದೊಂದು ರೂಪ ಬಂತು. ಅನೇಕ ರೂಪಗಳು ಆಗಾಗ ಬಂತು. ಅದು ಹಯಗ್ರೀವ ರೂಪನೂ ಬಂತು ದ್ವಾಪರದ ಆದಿಯಲ್ಲಿ. ಇಷ್ಟೆಲ್ಲ ಆದ್ರೂ ನಮಗೇನು ಉಪಯೋಗ ಆಯ್ತು ಇದರಿಂದ? ಹಯಗ್ರೀವ ಪ್ರಸಾದ ಆದ್ರೆ ಏನು ಉಪಯೋಗ? ಜ್ಞಾನ ಬರುತ್ತೆ. ಹಾಗಾದ್ರೆ ಜ್ಞಾನವನ್ನ ಪಡೆಯೋದು ಹೇಗೆ ಅಂದಾಗ ಇಲ್ಲಿ ಉತ್ತರ ಕೊಟ್ಟಂತೆ. ಹಾಗಲ್ಲ, ಗೃಹೀತ ಗುಣಾವತಾರ ಸ್ವಪ್ರಕಾಶಿತ ಜ್ಞಾನಾದಿಗುಣ ಹಯಗ್ರೀವಾದ್ಯವತಾರ ಏತತ್ ಪ್ರಾರ್ಥನೆಯ ರೂಪಾಂತರ ಪ್ರಾಪ್ಯ ಫಲಮಪಿ ಸ್ಯಾದಿತ್ಯರ್ಥ. ಇಲ್ಲಿ ಏನ್ ತಿಳ್ಕೊಬೇಕಂದ್ರೆ, ಭಗವಂತ ತಾನು ಅನೇಕ ಅವತಾರಗಳನ್ನ ಎತ್ತು ಬಂದಲ್ಲ, ಅಲ್ಲಿ ಹಯಗ್ರೀವ ಅನ್ನೋ ಅವತಾರ ಬಂತು. ಯಾಕೆ ಬಂತು? ಅದು ಜ್ಞಾನಕ್ಕೋಸ್ಕರನೇ ಬಂದ ವಿಶೇಷವಾದ ರೂಪ, ಜ್ಞಾನ ನೀಡ್ಲಿಕ್ಕೆ ಸಾತ್ವಿಕರಿಗೆ. ಆ ರೂಪವನ್ನ ಪ್ರಾರ್ಥನೆ ಮಾಡೋದ್ರಿಂದ ಏನು ಸಿಗತ್ತೆ? ನಮ್ಗೆ ಜ್ಞಾನ ಸಿಗತ್ತೆ ಅಂತ ಅರ್ಥ. ಹಾಗಾದ್ರೆ ಭಗವಂತ ಯಾವ ಕಾಲದಲ್ಲಾದ್ರೂ ಅವತಾರವನ್ನ ಎತ್ತಲಿ, ನಮಗೇನು ಅಂದ್ರೆ ಅವರ ಧ್ಯಾನ ಮಾಡಿ ಅಂತ ಹೇಳ್ಕೊಡ್ತಾರೆ. ಹಾಗಾದ್ರೆ ದೇವರ ಧ್ಯಾನ ಮಾಡಿದಾಗ, ಹಯಗ್ರೀವ ದೇವರ ಧ್ಯಾನ ಮಾಡಿದರೆ ಜ್ಞಾನ ಪ್ರಾಪ್ತಿ. ಅಷ್ಟೇ ಅಲ್ಲ, ಪ್ರತಿಯೊಂದು ಭಗವಂತನ ರೂಪ ಯಾವ ಯಾವ ಗುಣವನ್ನ ತೋರಿಸ್ಲಿಕ್ಕೆ ಅಂತ ಬಂದಿದೆಯೋ ಆಯಾಯ ಗುಣಗಳನ್ನು ಪಡೀಲಿಕ್ಕೆ ಆಯಾಯ ಭಗವಂತನ ಧ್ಯಾನ ಮಾಡ್ಬೇಕು ಅಂತ. ಅದನ್ನೇ ಇಲ್ಲಿ ಸ್ವಗುಣಾವತಾರ ಅಂತ ಹೇಳಿದ್ರಲ್ಲ, ಇದಕ್ಕೆ ಅರ್ಥ ಇಷ್ಟೇ. ಗೃಹೀತ ಗುಣಾವತಾರ ಅಂದ್ರೆ ತನ್ನ ಯಾವ ಯಾವ ಗುಣಗಳಿದೆ, ಜ್ಞಾನ, ಬಲ, ಆನಂದ, ಈ ಒಂದೊಂದೊಂದೇ ಗುಣವನ್ನು ತಗೊಂಡು ಯಾವ ಯಾವ ರೂಪ ತಗೊಂಡ್ಬಂದ ಭಗವಂತ, ಆ ಎಲ್ಲ ರೂಪಗಳ ಧ್ಯಾನ ಮಾಡಿ ಆಯಾಯ ಗುಣಗಳನ್ನು ಪಡಿಬಹುದು. ಯದ್ಯತ್ ಕರಿಷ್ಯತಿ ಆತ್ಮಶಕ್ತಿಯಾರವಯ. ಭಗವಂತ ಒಬ್ನೇನೂ ಬರ್ಲಿಲ್ಲ, ತನ್ನ ಜೊತೆಗೆ ಲಕ್ಷ್ಮೀ ದೇವಿಯ ರೂಪಗಳೆಲ್ಲ ಇತ್ತು, ಒಂದೊಂದು ರೂಪ. ಅಶ್ವಿನಿ, ಹಯಗ್ರೀವ, ಅಂಬೃಣಿ, ವೇದವ್ಯಾಸ, ಹೀಗೆ ಸೀತಾರಾಮ, ರುಕ್ಮಿಣಿ, ಕೃಷ್ಣ, ಪ್ರತಿಯೊಂದು ಹೀಗೆ ಭಗವಂತನ ರೂಪಗಳ ಜೊತೆಗೆ ಲಕ್ಷ್ಮಿಯ ರೂಪನೂ ಜೊತೆಗೇ ಇತ್ತು. ಆ ಎಲ್ಲ ರೂಪಗಳನ್ನು ತಗೊಂಡ್ ಬಂದಿದ್ದು ಯಾಕೆ ಅಂದ್ರೆ, ಜನರೆಲ್ಲ ಲಕ್ಷ್ಮಿ ಜೊತೆಗೆ ಭಗವಂತನ ಚಿಂತನೆ ಮಾಡ್ಬೇಕು ಅಂತ. ಆ ದೃಷ್ಟಿಯಲ್ಲಿ ತಾನು ಲಕ್ಷ್ಮಿಗೂ ಒಂದು ಸೇವೆ ದೊರೆಯಲಿ ಅಂತ ಒಂದು ದೃಷ್ಟಿ, ಭಕ್ತರು ಯಾವಾಗಲೂ ದೇವರನ್ನು ಲಕ್ಷ್ಮಿ ಜೊತೆಗೆ ಚಿಂತನೆ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿ. ಈ ತರ ಇಟ್ಟುಕೊಂಡು ಭಗವಂತ ಏನ್ ಮಾಡ್ದ? ಯದ್ಯತ್ ಕರಿಷ್ಯತಿ ತಸ್ಮಿನ್ ಸ್ವವಿಕ್ರಮ. ಏನೇನ್ ತನ್ನ ಪರಾಕ್ರಮವನ್ನ ಯಾವ ಯಾವ ವಿಷಯದಲ್ಲಿ ತೋರಿಸಿದಾನೆ ಅಲ್ಲೆಲ್ಲ ಜನರು ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಆಯಾಯ ಭಗವಂತನ ಗುಣಗಳ ಚಿಂತನೆಯನ್ನ ಮಾಡ್ಬೇಕು. ಇಷ್ಟ ಆಯ್ತು. ಇದಾದಾಗ ದೇವರ ಹತ್ರ ಬ್ರಹ್ಮದೇವರು ಏನ್ ಪ್ರಾರ್ಥಿಸ್ತಾ ಇದ್ದಾರೆ? ಸರಿ, ನೀನು ಅನೇಕ ಅವತಾರಗಳನ್ನ ಎತ್ತಿ ಬರ್ತೀಯ, ನನಗೆ ದಿವ್ಯವಾದ ಜ್ಞಾನ ಕೊಡು ಹಾಗೆ ಅಂತ ಹೀಗೆ ಒಂದೊಂದೊಂದೇ ರೂಪದ ಮೇಲೆ ಪ್ರಾರ್ಥನೆ ಮಾಡಿದ್ದಾರೆ. ಆದ್ರೆ ಬ್ರಹ್ಮದೇವರಿಗೆ ಇನ್ನೊಂದು ಅನ್ನಿಸ್ತಂತೆ ಸಂದರ್ಭದಲ್ಲಿ. ಏನು? ಶ್ರಮಲಂ ಕರ್ಮಚ, ತುಂಬಾ ಪಾಪ ಕರ್ಮ ಅನ್ನು ಮಾಡದೆ ಅಂತ ಅನ್ನಿಸ್ತಂತೆ. ಯಾರಿಗೆ? ಬ್ರಹ್ಮದೇವರಿಗೆ. ಯಾಕೆಂದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಅಂದ್ರೆ ಒಳ್ಳೆಯವ್ರನ್ನ ಮಾತ್ರ ಸೃಷ್ಟಿ ಮಾಡಿದ್ದ? ಇಲ್ಲ, ದೈತ್ಯರನ್ನು ಸೃಷ್ಟಿ ಮಾಡಿದ್ದಾರೆ ಬ್ರಹ್ಮದೇವರು. ಅನೇಕ ದೈತ್ಯರನ್ನ ಸೃಷ್ಟಿ ಮಾಡಿದ್ರು, ಪಾಪ ಸ್ವರೂಪಿಗಳವರು. ಪಾಪ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ಆ ತರ ಇದ್ದಾರೆ, ಪಾಪದ ಮೂಟೆ ತರ ಅವ್ರ ದೇಹ. ಅಂಥ ದೈತ್ಯರನ್ನ ಸೃಷ್ಟಿ ಮಾಡಿದ್ರು. ಬ್ರಹ್ಮದೇವರಿಗೆ ಒಂದು ಕನಿಕರನೆ ಬರ್ಲಿಲ್ಲ. ಯಾಕೆ ಸೃಷ್ಟಿ ಮಾಡ್ಬೇಕಾಗಿದ್ದ ದೈತ್ಯರನ್ನೆಲ್ಲ? ಅವನು ಸೃಷ್ಟಿ ಮಾಡದೇ ಇದ್ರೆ ಆರಾಮಾಗಿರ್ಬೋದಿತ್ತಲ್ಲೆಲ್ಲ ಸಾತ್ವಿಕರು. ಹಾಗಲ್ಲ, ಅವ್ರಿಗೂ ಸಾಧನೆ ಮಾಡಿಸ್ಬೇಕಾಗಿದೆ, ಅದು ಕರ್ತವ್ಯ, ಭಗವಂತನ ಸಂಕಲ್ಪ, ಮಾಡಿಸ್ತಾರೆ. ಆದ್ರೆ ಯಾವಾಗ ಪಾಪರೂಪಿ ದೈತ್ಯರ ಸೃಷ್ಟಿ ಮಾಡಿದ್ರು, ಅದರಿಂದ ಪಾಪ ಬರಲ್ವ ಅವ್ರಿಗೆ? ಪಾಪವನ್ನು ಕಳ್ಕೊಳ್ಬೇಕಲ್ಲ. ಕಳ್ಕೊಳ್ಲಿಕ್ಕೆ ಅವ್ರು ಏನ್ ಮಾಡ್ಬೇಕು? ಏನಾದ್ರೂ ಮಾಡಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಆ ಪಾಪಗಳನ್ನ ಕಳ್ಕೊಳ್ಬೇಕು. ಅದಕ್ಕೆ ಬ್ರಹ್ಮದೇವರು ಏನ್ ಮಾಡಿದ್ರು? ನಾನು ಕೆಟ್ಟದ್ದನ್ನು ಸೃಷ್ಟಿ ಮಾಡ್ಬೇಕಾಗಿ ಬರುತ್ತೆ. ದೈತ್ಯರ ತರ ಇನ್ನೇನೇನು ಇದೆಯೋ ಕೆಟ್ಟದ್ದು ಜಗತ್ನಲ್ಲಿ ಎಲ್ಲ ನಾನೇ ಸೃಷ್ಟಿ ಮಾಡ್ಬೇಕು. ಯಾಕೆ? ಎಲ್ಲರಿಗೂ ಮೂಲ ಪುರುಷ ಬ್ರಹ್ಮದೇವನ್. ದೈತ್ಯರಾಗ್ಲಿ ದೇವತೆಗಳಾಗ್ಲಿ ಹೇಗೋ ಒಂದು ಪರಂಪರೆಯಲ್ಲಿ ಕೊನೆಗೆ ನಿಲ್ಲೋದು ಬ್ರಹ್ಮದೇವರೇ. ಅವನಿಗೆ ಪರಮಾತ್ಮ ಇದು ಮುಂದಕ್ಕೆ ಹೋಗುತ್ತೆ ನಿಜ. ಆದ್ರೆ ನನ್ನ ಮನಸ್ಸು ಯಾವಾಗ್ಲೂ ನಿನ್ನ ಸ್ಮರಣೆ ಮಾಡ್ತಾ ಇದ್ರೆ, ಆಗ ಕೆಟ್ಟದ್ದನ್ನ ಸೃಷ್ಟಿ ಮಾಡಿದ್ರು ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಪಾಪದ ಅಭಿವೃದ್ಧಿ ಆಗಲ್ಲ, ಪಾಪವನ್ನು ನಾನು ಕಳ್ಕೊಂಡ್ಬಿಡ್ತೀನಿ ಆಯಾಯ ಕ್ಷಣದಲ್ಲಿ ಅಂತ. ಆದ್ರಿಂದ ಈ ದೈತ್ಯರ ಸೃಷ್ಟಿ ಮಾಡುವಂತಹ ಪಾಪವನ್ನ ನಾನು ಯಾವ ರೀತಿ ಕಳ್ಕೊಳ್ಬಹುದೋ ಆ ರೀತಿ ನನಗೆ ಸ್ಮರಣೆಯನ್ನ ಪರಮಾತ್ಮ ನೀನ್ ನೀಡು ಅಂತ ಬ್ರಹ್ಮದೇವರು ತಾವು ಕೇಳ್ತಾ ಇದ್ದಾರೆ. ಬಹಳ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಭಗವಂತ ಲಕ್ಷ್ಮೀ ಜೊತೆಗೆ ಅನುಗ್ರಹ ಮಾಡ್ತಾನೆ ಎಲ್ಲರ ಸರಿ, ಆದ್ರಿಂದ ಮಹಾ ವ್ಯಾಪಾರವನ್ನು ಮಾಡ್ತಾನೆ ನಿಜ, ಅನೇಕ ಅವತಾರ ಎತ್ತಿ. ಆದರೆ ಸೃಷ್ಟಿಕರ್ಮ ಬ್ರಹ್ಮದೇವರಿಗೆ ಅನಿವಾರ್ಯ, ದೈತ್ಯನ ಸೃಷ್ಟಿ ಮಾಡೋದು. ಪಾಪ ಬರಬಾರದು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರಿಂದ ಭಗವಂತನ ಜ್ಞಾನವನ್ನ ಬೇಡಿದ್ದ
ಹಿನ್ನೆಲೆ ಏನು ಅಂದ್ರೆ, ಒಂದು ಹೇಗ್ ಸೃಷ್ಟಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಒಂದು ಇನ್ನೊಂದು ಭಗವಂತನ ರೂಪಗಳೇ ಬಂದಿದ್ದು ಅನೇಕ ರೂಪ, ಜ್ಞಾನ ರೂಪ, ಹಯಗ್ರೀವಾದಿ ಅವತಾರ, ಅದನ್ನೇ ಬೇಡಿದ್ದಾರೆ ಬ್ರಹ್ಮದೇವರು. ಅಷ್ಟೇ ಅಲ್ಲದೇನೆ ಯಾವಾಗ್ಲೂ ಸ್ಮರಣೆ ಇರಲಿ ಭಗವಂತನನ್ನು ಅಂತ ಬೇಡಿದ್ದಾರೆ. ಯಾಕಂದ್ರೆ ತಾವು ಮಾಡುವಂತಹ ಮುಂದೆ ದೈತ್ಯರ ಸೃಷ್ಟಿ ಏನಿದೆ ಅದರಿಂದ ಪಾಪಕರ್ಮದ ಅಭಿವೃದ್ಧಿ ಆಗದೆ ಇರಲಿ, ಪಾಪಕರ್ಮ ಇರೋದೆಲ್ಲ ಹೋಗ್ಲಿ ಅಂತ ಈ ಉದ್ದೇಶ ಇದೆ. ಇಷ್ಟಾಗಿ ಇಲ್ಲಿ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನವನ್ನು ಮಾಡ್ತಾ ಆತ್ಮಶಕ್ತಿಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಬರ್ತಿದ್ದಾರೆ. ಆತ್ಮಶಕ್ತಿ ಅಂದ್ರೆ ತನ್ನ ಶಕ್ತಿ. ಆತ್ಮ ಅಂದ್ರೆ ವಿಷ್ಣು. ಈಗ ತಾನೇ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಆತ್ಮ ಅಂದ್ರೆ ಮುಖ್ಯವಾಗಿ ದೇವರನ್ನು ಹೇಳುವಂತ ಶಬ್ದ. ದೇವರ ಶಕ್ತಿ ಅಂದ್ರೆ ಯಾವುದು? ಒಂದು ತನ್ನ ಸ್ವರೂಪ ಶಕ್ತಿ, ದೇವರದೇ ಶಕ್ತಿ. ಇನ್ನೊಂದು ತನ್ನ ಶಕ್ತಿ ಅಂದ್ರೆ ಲಕ್ಷ್ಮೀ ದೇವಿ ಅಂತ ಅರ್ಥ. ಅಂದ್ರೆ ಆತ್ಮಶಕ್ತಿ ಅಂದ್ರೆ ತನ್ನ ಶಕ್ತಿ ಸ್ವರೂಪಳಾದ ಲಕ್ಷ್ಮೀ ದೇವಿ. ತನ್ನ ಶಕ್ತಿ ಅಂದ್ರೆ ದೇವರ ಶಕ್ತಿ ಲಕ್ಷ್ಮಿ ಒಂದೇ ಅಂತ ಅರ್ಥ ಅಲ್ಲ, ದೇವರ ಜೊತೆಗೆ ಶಕ್ತಿಯ ರೂಪದಲ್ಲಿ ಇರುವಂತಹ ಲಕ್ಷ್ಮೀ ದೇವಿನೂ ಶಕ್ತಿ ಸ್ವರೂಪಳಲ್ಲ, ಅವಳಿಗೂ ಶಕ್ತಿ ಅಂತ ಹೆಸರಿದೆ, ಅವಳಲ್ಲೂ ಶಕ್ತಿ ಇದೆ. ಆ ರೀತಿಯಲ್ಲಿ ಭಗವಂತನಿಗೆ ಜೊತೆಗೆ ಇರುವಂತಹ ಶಕ್ತಿ ಇದೆ. ಭಗವಂತನೇ ಆದ ಶಕ್ತಿ ಒಂದು ಬೇರೆ, ಅವನ ಸ್ವರೂಪದ ಶಕ್ತಿ ಅದು ಬೇರೆ. ಇನ್ನೊಂದು ಲಕ್ಷ್ಮಿ ತನ್ನ ಜೊತೆಗಿರುವಂತಹ ಶಕ್ತಿ, ಅದನ್ನ ಸ್ವಭಾರ್ಯಯ ಅಂತ ಅರ್ಥ ಮಾಡಿದ್ದಾರೆ. ಅದನ್ನ ದೇವರು ವಸ್ತುತಃ ತಾನೊಬ್ಬನೇ ಅನುಗ್ರಹ ಮಾಡ್ಲಿಕ್ಕೆ ಶಕ್ತ, ಎಲ್ರಿಗೂ ಸಮರ್ಥನಾದ ವ್ಯಕ್ತಿ. ಆದ್ರೂ ಲಕ್ಷ್ಮಿಯ ಜೊತೆಗೆ ಬಂದು ದೇವರ ಅನುಗ್ರಹ ಮಾಡ್ತಾರೆ ಅನ್ನೋ ವಿಶೇಷ ಅಂಶವನ್ನ ಸೇರಿಸ್ಕೊಳ್ಬೇಕು. ಇದು ಎಲ್ಲಿದೆ ಅಂದ್ರೆ ಒಂದು ಮಾತಿನಲ್ಲಿದೆ, ಸುಮ್ಮನೆ ಅರ್ಥ ಮಾಡ್ಲಿಲ್ಲ. ಹೀಗೆ ಯಾಕೆ ಲಕ್ಷ್ಮಿ ಬೇಕಾಯ್ತು? ಭಗವಂತ ತನ್ನ ಶಕ್ತಿಯಿಂದಲೇ ಎಲ್ರಿಗೂ ಅನುಗ್ರಹ ಮಾಡ್ತಾನೆ, ಸಾಕಲ್ವಾ ಅಂದ್ರೆ ಇಲ್ಲ. ಸ್ವಸಾಮರ್ಥ್ಯಾತ್ ಸ್ವಕರ್ಮಾಣಿ ರಮಯ ಸಹ ಕೇಶವ ಕುರುತೆ ಸ್ವಯಮೇ ವೈಶಃ ಕಾನಿಚಿತ್ ಪುರುಷೋತ್ತಮ. ರಮಯ ಸಹ ಅಂತ ಹೇಳಿದ, ಲಕ್ಷ್ಮೀ ಜೊತೆಗೆ ಭಗವಂತ ತನ್ನ ಎಲ್ಲ ಕೆಲಸಗಳನ್ನ ತನ್ನ ಶಕ್ತಿಯಿಂದ ಮಾಡ್ತಾನೆ, ತಾನೇ ಮಾಡ್ತಾನೆ. ಸಹಕಾರ ಲಕ್ಷ್ಮೀದೇವಿನೇನು ಬೇಡ, ಆದ್ರೆ ಅವಳ ಜೊತೆಗಿದ್ದು ಮಾಡ್ತಾನೆ. ಇತಿ ಕಾನಿಚಿತ್ ಪುರುಷೋತ್ತಮ, ಕೆಲವು ಕೆಲಸಗಳನ್ನ ಹೀಗೆ ಮಾಡ್ತಾನೆ. ಹಾಗಾಗಿ ಯಾವ ಯಾವ ವ್ಯಾಪಾರದಲ್ಲಿ ಅಂದ್ರೆ ಜಗತ್ತಿನ ಸೃಷ್ಟಿ ಆಗ್ಬಹುದು, ಸಂಹಾರ ಆಗ್ಬಹುದು, ಪಾಲನೆ ಆಗ್ಬಹುದು, ಏನೇನ್ ಮಾಡ್ತಾನೆ ಎಲ್ಲ ವಿಷಯದಲ್ಲಿ ಭಗವಂತ ತಾನು ಲಕ್ಷ್ಮಿಯ ಮುಖಾಂತರ ಅನುಗ್ರಹಿಸ್ತಾನೆ. ಆ ಅನುಗ್ರಹಿಸುವಂತಹ ಭಗವಂತನ ರೂಪದ ಹತ್ತ ನಾವು ಅದೇ ಪ್ರಾರ್ಥನೆಯನ್ನ ಮಾಡ್ಬೇಕು. ಯಾವ್ಯಾವ ರೂಪ ಏನೇನ್ ಮಾಡಿದ್ಯೋ ಕೆಲಸ ಅದೇ. ಹಾಗಾಗಿಯೇ ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ ಪ್ರತಿಯೊಂದು ರೂಪ ತಾನು ಏನೇನ್ ಮಾಡಿದೆ, ಅವತಾರವನ್ನು ಎತ್ತಿದಾಗ ಕಂಸನಿಗೆ ಕಂಸನನ್ನು ಕುರಿತು ಏನ್ ಮಾಡ್ದ ಭಗವಂತ, ಸಂಹಾರ ಮಾಡ್ದ. ಆಮೇಲೆ ಉಗ್ರಸೇನಿಗೆ ರಾಜ್ಯ ಕೊಡಿಸ್ತಾ, ಹೀಗೆ ಏನೇನ್ ವಿಷಯಗಳನ್ನು ಕೇಳ್ತೀವಿ ಇದೆಲ್ಲ ಚಿಂತನೆ ಮಾಡ್ಬೇಕು ಅಂತ ಭಾಗವತದಲ್ಲೆಲ್ಲ ಈಗ ಬರ್ತಾನೆ ಇದೆ. ಅದೇ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಅವತಾರಗಳ ಚಿಂತನೆಯನ್ನ ಮಾಡ್ತಾ ಹೋಗ್ಬೇಕು ಅಂತ. ಇಷ್ಟಾಗಿ ಒಟ್ಟು ಈ ಶ್ಲೋಕದ ಅರ್ಥ ಏನು ಅಂತ ಇಲ್ಲಿ ಇನ್ನೊಬ್ರು ವ್ಯಾಖ್ಯಾನಕಾರರು ಬಿಡಿಸಿದ್ದಾರೆ. ತಾತ್ಪರ್ಯ ಎಷ್ಟೇ, ಭಗವಂತ ಎಲ್ಲ ಗುಣಗಳ ಪ್ರವರ್ತಕ. ಯಾರಲ್ಲೇ ಸತ್ವಗುಣ, ರಜೋಗುಣ, ತಮೋಗುಣ ಬರಲಿ, ದೇವರ ಅನುಗ್ರಹ ಮುಖ್ಯ. ಆದ್ರಿಂದಲೇ ಸತ್ವಗುಣದಿಂದ ಬ್ರಹ್ಮದೇವರ ಒಳಗಡೆ ಎದ್ದು ಸೃಷ್ಟಿ ಮಾಡ್ದ, ಇದು ರಜೋಗುಣದಿಂದ ಬ್ರಹ್ಮದೇವರ ಒಳಗಡೆ ಎದ್ದು ಸೃಷ್ಟಿ ಮಾಡ್ದ, ಸತ್ವಗುಣದಿಂದ ಭಗವಂತನ ಸ್ವಯಂ ವಿಷ್ಣುವಾಗಿ ಕಾಪಾಡ್ದ, ತಮೋ ಗುಣದಿಂದ ರುದ್ರದೇವರ ಒಳಗಡೆ ಹೋಗಿ ಇಡೀ ಜಗತ್ತನ್ನ ಸಂಹಾರ ತಾನು ಮಾಡಿದಾನೆ ನಿಜವಾಗಿ. ಇಷ್ಟಾಯ್ತು. ಇದಾದ ಮೇಲೆ ಭಗವಂತ ನಿನ್ನ ಈ ಪರಾಕ್ರಮ ಏನಿದೆ, ಸೃಷ್ಟಿ ಸ್ಥಿತಿ ಸಂಹಾರ ಮಾಡಿದ್ದೆಲ್ಲ ಏನೇನ್ ಮಾಡಿದೆ, ಇದು ಯಾವ್ದು ನನಗೆ ನೆನಪು ಹಾರ ಹೋಗ್ಬಾರ್ದು ಅಂತ, ಸ್ಮೃತಿ ಲೋಪ ಆಗ್ಬಾರ್ದು ಅಂತ ಇಲ್ಲಿ ಬ್ರಹ್ಮದೇವರು ಕೇಳ್ಕೊಂಡಿದ್ದಾರೆ. ಇಷ್ಟು ಕೇಳಿ ಕೊನೆಗೆ ಏನ್ ವರ ಕೇಳಿದ್ರು ಅಂದ್ರೆ, ಇಲ್ಲಿ ನನಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ತಡ ಆಗ್ತಾ ಇರುವಂತಹ ಒಂದು ಪಾಪ ಇದೆ, ಆ ಪಾಪವನ್ನ ನನಗೆ ಕಳಿ ಆ ತರ ನಿನ್ನ ಸ್ಮರಣೆ ಕೊಡುವಂತ. ಬ್ರಹ್ಮದೇವರು ಈಗಾಗಲೇ ಮೋಕ್ಷಕ್ಕೆ ಹೋಗ್ಬಿಡ್ತಾ ಇದ್ರು, ಆದ್ರೆ ಒಂದು ಪಾಪ ಕರ್ಮ ತಡೀತಾ ಇದೆ ಅಂತ ಅವ್ರು ಹೇಳ್ಕೊಳ್ತಾರೆ. ಇದರ ಅಭಿಪ್ರಾಯ ಮುಂದೆ ಇನ್ನೂ ಇದೆ. ವಿಶೇಷವಾಗಿ ಸಾಮಾನ್ಯವಾಗಿ ಏನ್ ಅರ್ಥ ಇದೆ ಅಲ್ಲಿ, ಯಥಯೇಷ ಪ್ರಪನ್ನ ವರದೋಹಂ ಚ ಪ್ರಪನ್ನ. ಯಾವ ಕಾರಣಕ್ಕೆ ಇದನ್ನು ಪ್ರಪನ್ನ ವರದ, ಗಜೇಂದ್ರ ವರದ ಅಂತೆಲ್ಲ ನಾವು ಹೇಳ್ತೀವಿ ಸ್ತೋತ್ರ, ಅಕ್ರೂರ ವರದ, ಮುಚುಕುಂದ ವರದ ಅಂತ. ಆ ತರ ಇಲ್ಲಿ ಪ್ರಪನ್ನ ವರದ ಅಂತ ಬ್ರಹ್ಮದೇವರೇ ಹೆಸರು ಕೊಡ್ತಾರೆ ದೇವರಿಗೆ. ನಿನ್ನ ಹತ್ರ ಬಂದವ್ರು ನೀನ್ ರಕ್ಷಣೆ ನೀಡ್ತೀಯಪ್ಪ ಪ್ರಪನ್ನ ವರದ, ನಾನೀಗ ಪ್ರಪನ್ನ ಆಗಿದ್ದೀನಿ, ನಾನು ನಿನ್ನ ಹತ್ರ ಶರಣಾಗತನಾಗಿ ಬಂದಿದ್ದೀನಿ. ಯಾಕೆಂದ್ರೆ ಯಾವ ಕರ್ಮ ನನ್ನ ಮೋಕ್ಷ ವಿಳಂಬಕ್ಕೆ ಕಾರಣ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ತಡೆ ಆಗ್ತಾ ಇದೆಯೋ, ಇನ್ನು ಲೇಟ್ ಆಗ್ತಾ ಇದೆಯೋ ಆ ಕರ್ಮದಿಂದ, ಅಂಥ ಜ್ಞಾನಕ್ಕೆ ಪ್ರತಿಬಂಧಕವಾದ ಈ ತಾಮಸ ದೈತ್ಯರ ಸೃಷ್ಟಿ ಏನೇನಿದೆಯಲ್ಲ, ಇದರಿಂದ ಬರುವಂತಹ ಪಾಪ ಏನಿದೆ ಅದನ್ನ ನಾನು ಬಿಡ್ತೀನಿ, ನನ್ನ ಸ್ಮರಣೆ ಸದಾ ಇರ್ಲಿ ಅಂತ ಈ ಎಚ್ಚರ ಅವರಿಗಿದೆ. ಅದನ್ನ ಇಲ್ಲಿ ನಾರದೀಯ ಪುರಾಣದಲ್ಲಿ ಬಂದ ಮಾತಿದು ಅಂತ ಹೇಳ್ತಾರೆ. ಯಾವ್ದನ್ನ ಹಿಂದೆ ವಿಜಯಧ್ವಜ ತೀರ್ಥರು ಶ್ಲೋಕ ಕೊಟ್ಟಲ್ಲ, ಶ್ಲೋಕ ನನ್ನ ಭಾಗವತಾತ್ಪರ್ಯದಲ್ಲಿ ಹೇಳಿದ್ದಾರೆ ಆಚಾರ್ಯರು. ಈ ರೀತಿ ಈ ಶ್ಲೋಕದಲ್ಲಿ ಒಟ್ಟು ಕೇಳಿದ್ದು ಬ್ರಹ್ಮದೇವರು
ಪಾಪಕರ್ಮದ ಪರಿಹಾರ. ಯಾಕೆಂದ್ರೆ ಆ ಪಾಪ ಇದ್ದಷ್ಟು ಮೋಕ್ಷಕ್ಕೆ ಹೋಗೋದು ತಡ ಆಗತ್ತೆ. ಅದರಿಂದ ಮೋಕ್ಷದಲ್ಲಿ ನಿನ್ನ ರೂಪ ಸಿಗಲ್ಲ. ಅದರಿಂದ ಅದೆಲ್ಲ ಕಳ್ಕೊಳ್ಬೇಕು, ಜ್ಞಾನ ನೀಡು ಅಂತ ಭಗವಂತನ ಹತ್ರ ಇದುವರೆಗೆ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನೂ ಏನೇನು ವಿಷಯಗಳನ್ನು ಹೇಳ್ತಾರೆ, ಯಾವ ರೀತಿಯ ಪ್ರಾರ್ಥನೆ ಇದೆ, ಇನ್ನೂ ಅವರ ಪ್ರಾರ್ಥನೆ ಮುಕ್ತಾಯ ಆಗಲ್ಲ. 1000 ವರ್ಷ ತಪಸ್ಸಿಗೆ ಒಂದ್ 20 ಶ್ಲೋಕದಲ್ಲಿ ಮುಗ್ದೋಗ್ಬಿಡುತ್ತೆ. ತುಂಬಾ ವಿಷಯ ಇದೆ. ಅದೇನು ವಿಷಯ ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಧನ್ಯವಾದ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು.